ಸಿಟಿ ರವಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯಾಕಂದರೆ ಮದ್ದೂರಿನಲ್ಲಿ ಅವರು ಮಾಡಿದಂಥ ಭಾಷಣ, ನೀವು ತೊಡೆ ತಟ್ಟಿದರೆ ನಾವು ತೊಡೆ ಕತ್ತರಿಸ್ತೀವಿ, ತಲೆ ಕತ್ತರಿಸ್ತೀವಿ ಅನ್ನುವಂಥ ಮಾತಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಸಿಟಿ ರವಿ ಪ್ರಚೋದನಕಾರಿ ಭಾಷಣ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂಗೆ ಕೇಸ್ ದಾಖಲಾಗಿತ್ತು, ಎಫ್ಐಆರ್ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೀವು 100 ಕೇಸ್ ಹಾಕಿದ್ರೂ ಕೂಡ ನಾನು ಹೆದರಲ್ಲ, ಕಲ್ಲು ಹೊಡೆದ್ರೆ ನಾವು ಸಹಿಸ್ಕೋಬೇಕಾ? ಇದು ಸಿಟಿ ರವಿ ಅವರ ಮಾತು. ನೀವು ಪೆಟ್ರೋಲ್ ಬಾಂಬ್ ಹಾಕ್ತೀರಿ, ನಾವು ಸುಮ್ಮನಿರ್ಬೇಕಾ? ಪಾಕ್ ಪರ ಘೋಷಣೆ ಕೂಗ್ತೀರಿ, ನಾವು ಸುಮ್ಮನಿರ್ಬೇಕಾ ಅಂತ ಕೇಳ್ತಾರೆ ರವಿ. ಏನು ಮಾಡಿದ್ರು ಸಹಿಸ್ಕೊಳ್ಳೋ ಕಾಲ ಇದಲ್ಲ. ನನಗೇನು ಕೇಸ್ಗಳು ಹೊಸದಲ್ಲ, ನನ್ನ ಮೇಲೆ ಆರೋಪ ಹೊಸದಲ್ಲ, ಎಲ್ಲವನ್ನೂ ಕೂಡ ಎದುರಿಸ್ತೀನಿ ಅಂತ ಹೇಳಿದ್ದಾರೆ ಸಿಟಿ ರವಿ. ಬನ್ನಿ ನಮ್ಮ ಪ್ರತಿನಿಧಿ ಅವ್ರ ಜೊತೆ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಈಗ ಮದ್ದೂರಿನ ಭಾಷಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದರ ಸಂಬಂಧಪಟ್ಟಂತೆ ಮೊದಲ ರಿಯಾಕ್ಷನ್ ಸರ್? ಒಂದು ಎಫ್ಐಆರ್ ನನಗೆ ಹೊಸತೇನಲ್ಲ. ನನ್ನ 14ನೇ ವಯಸ್ಸಿದ್ದಾಗಲೇ ಮೊದಲ ಎಫ್ಐಆರ್ನ ನಾನು ಹಾಕಿಸ್ಕೊಂಡಿದ್ದೆ. ಆವಾಗಿನ್ನೂ ನಾನು ಮೈನರು, ಹಾಗಾಗಿ ಕೇಸು ಎಫ್ಐಆರ್ ಹೊಸತೇನಲ್ಲ. ಹಾಗಂತ ಸತ್ಯ ಹೇಳೋದನ್ನು ಬಿಡಲಿಕ್ಕೂ ಸಾಧ್ಯ ಇಲ್ಲ. ನಾನು ನಿನ್ನೆ ಮದ್ದೂರಿನಲ್ಲಿ ಮಾತಾಡಿರೋದು, ನೀವು ಆ್ಯಕ್ಷನ್ ಮಾಡಿದರೆ ನಮ್ಮ ರಿಯಾಕ್ಷನ್ ಇರುತ್ತೆ, ನಮ್ಮ ಸಹನೆಗೂ ಒಂದು ಮಿತಿ ಇದೆ ಅನ್ನೋದನ್ನು ಹೇಳಿದ್ದೀನಿ. ಈಗಲೂ ನಾನು ಬದ್ಧ. ನೀವು ನಮ್ಮ ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ಹೊಡೆದ್ರೆ, ಗಣಪತಿ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದರೆ, ಅದನ್ನು ಸಹಿಸ್ಕೊಂಡು ಇರೋದು ಕಾಲ ಇಲ್ಲ. ನಮ್ಮ ತಾಳ್ಮೆಯ ಕಟ್ಟೆ ಒಡೆದಿದೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರನೇ ಮದ್ದೂರಿನಲ್ಲಿ ಜನಾಕ್ರೋಶ ವ್ಯಕ್ತ ಆಗಿದ್ದು. ಎಫ್ಐಆರ್ಗೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟ ಹೇಗಿರುತ್ತೆ ಸರ್? ನ್ಯಾಯಾಲಯಕ್ಕೆ ಮೊರೆ ಏನಾದ್ರು ಹೋಗ್ತಾರೆ? ಬಿಡಿ, ನಮ್ಮ ಲೀಗಲ್ ಟೀಮ್ ಅದನ್ನು ನೋಡ್ಕೊಳ್ತಾರೆ. ನನಗೇನು ಹೆದರಿಕೆ ಇಲ್ಲ. ನನಗೆ ಬಂಧನವೂ ಹೊಸ್ತಲ್ಲ, ಜೈಲು ಹೊಸ್ತಲ್ಲ, ಹೋರಾಟವೂ ಹೊಸ್ತಲ್ಲ. ಹೋರಾಟದ ಹಿನ್ನೆಲೆಯಿಂದಲೇ ಬಂದವನು ನಾನು. ಹಾಗಾಗಿ ನನಗೆ ಹೋರಾಟ ಆಗಲಿ ಜೈಲಾಗಲಿ ಯಾವುದೂ ಹೊಸ್ತಲ್ಲ. ನನ್ನ ಮೇಲೆ ಮೊಕದ್ದಮೆ ದಾಖಲಿಸಿರೋರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಸೋಮೋಟೋ ಮೊಕದ್ದಮೆ ದಾಖಲಿಸಿದ್ದೀರಿ. ನೀವು ಕಾನೂನನ್ನು ರಕ್ಷಣೆ ಮಾಡುವವರು, ಪೊಲೀಸ್ ಇಲಾಖೆಯವರು, ನಿಮ್ಮ ಜವಾಬ್ದಾರಿ ಅಲ್ವಾ? ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಧ್ವನಿವರ್ಧಕ ಬಳಸೋಕ್ಕೆ ಅವಕಾಶ ಇಲ್ಲ. ನಾನು ಮದ್ದೂರಿನಿಂದಲೇ ಪ್ರಾರಂಭ ಆಗಲಿ. 5 ಗಂಟೆಗೆ 4 ಗಂಟೆಗೆ ಧ್ವನಿವರ್ಧಕ ಬಳಸಿ ಯಾರಾದರೂ ಅರ್ಚಿದರೆ ಅವ್ರ ಮೇಲೆ ಸೋಮೋಟೋ ಎಫ್ಐಆರ್ ಹಾಕಿ ನಾವು ನಿಷ್ಪಕ್ಷಪಾತವಾಗಿದ್ದೀವಿ ಅಂತ ತೋರಿಸಿ, ನಾವು ನ್ಯಾಯಾಂಗದ ಆದೇಶವನ್ನು ಪಾಲಿಸ್ತೀವಿ ಅಂತ ತೋರಿಸಿ. ಹಾಗೆ ತೋರಿಸೋದ್ರ ಮೂಲಕ ನೀವು ನಿಷ್ಪಕ್ಷಪಾತತನವನ್ನು ಸಾಬೀತುಪಡಿಸಿ, ಕಾನೂನಿಗೆ ಬದ್ಧತೆಯನ್ನು ಸಾಬೀತುಪಡಿಸಿ. ಎರಡನೇದು, ನೀವು ಪ್ರೊವೊಕೇಷನ್ ಬಗ್ಗೆ ನನಗೆ ಹೇಳಿದ್ದೀರಿ. ಪ್ರಚೋದಿಸುವ ಅಂಶಗಳು ಕೆಲವು ಮತಗ್ರಂಥಗಳಲ್ಲೇ ಇದೆ. ಆ ಮತಗ್ರಂಥಗಳು ಹೇಳ್ತವೆ, ಜಗತ್ತನ್ನು ಎರಡಾಗಿ ವಿಭಜಿಸ್ತವೆ. ಒಂದು ದಾರುಲ್ ಇಸ್ಲಾಂ, ಇನ್ನೊಂದು ದಾರುಲ್ ಹರಬ್. ಇನ್ನೊಂದು ಮೊಮಿನ್, ಇನ್ನೊಂದು ಕಾಫಿರ್. ನಂಬುವವನು ಮೊಮಿನ್, ನಂಬದೇ ಇರುವವನು ಕಾಫಿರ್. ಆ ಕಾಫಿರ್ನ ದ್ವೇಷ ಮಾಡೋದು ಮಾತ್ರ ಅಲ್ಲ, ಅವನ ಎಕ್ಸಿಸ್ಟಿಂಗ್ಸ್ ಅಂದರೆ ಅವನ ಅಸ್ತಿತ್ವವನ್ನೇ ನಾಶ ಮಾಡುವಂಥ ಮತಗ್ರಂಥಗಳು ಬೋಧಿಸ್ತವೆ. ಸಿಟಿ ರವಿ, ನೀವು ಆ್ಯಕ್ಷನ್ ಮಾಡಿದ್ರೆ ರಿಯಾಕ್ಷನ್ ಸಮಾಜ ಕೊಡುತ್ತೆ ಅಂತ ಹೇಳಿದ್ದನ್ನು ಎಫ್ಐಆರ್ ಹಾಕ್ತೀರಾ? ನನಗೇನು ಹೆದರಿಕೆ ಇಲ್ಲ. ಹಿಂದೂ ಸಮಾಜದ ಸಲುವಾಗಿಯೇ ರಾಜಕಾರಣಕ್ಕೆ ಬಂದಿದ್ದೇನೆ, ರಾಷ್ಟ್ರದ ಸಲುವಾಗಿಯೇ ರಾಜಕಾರಣಕ್ಕೆ ಬಂದಿದ್ದೇನೆ. ನೀವು 100 ಎಫ್ಐಆರ್ ಹಾಕಿರೂ ಎದುರಿಸ್ತೇವೆ. ಇದಿಷ್ಟು MLC ಸಿಟಿ ರವಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.